ಇನ್ನೆಲ್ಲೇ ನಿನ್ನ ಪ್ರಾಣಸಕ ಪಾರ್ಥ. ನಿನ್ನ ಆಲಸ್ಯದಿಂದ ಎಲ್ಲವೂ ಹಾಳಾಗಿ ಹೋಯಿತು. ಏಕೆ? ಏನಾಯ್ತು ಸಾತ್ವಿಕಿ? ಅದನ್ನು ನನ್ನಿಂದ ಹೇಳಲು ಸಾಧ್ಯವಿಲ್ಲ, ನೀನೇ ನೋಡು. ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಅರ್ಜುನ, ನಿನ್ನ ಆಲಸ್ಯ ಪ್ರವೃತ್ತಿಯ ಫಲವಾಗಿ ದುರ್ಯೋಧನ ನಿಂತು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆದನು. ಇದೆಂಥ ವಿಳಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ವಿಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಆನಂದದ ವಿಷಯ. ಯುಧಿಷ್ಠಿರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ಮತ್ತೊಂದು ಸಾರಿ ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳುವನು. ಅರ್ಜುನ, ವಿಜಯ ವಿಕ್ರಮದಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರವು ಕೇಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನಮ್ಮ ಸುದೈವದಿಂದ ಮೊದಲೇ ಇಲ್ಲಿಗೆ ಬಂದನು. ದುರ್ಯೋಧನ, ಗುರುಸನ್ನಿಧಿಗೆ ದೇವ ಮಂದಿರಕ್ಕೆ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವನಾನುರೂಪವಾದ ಫಲವು ಅವರವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಈ ಸಮಯದಲ್ಲಿ 4-6 ಕಡೆ ತಿರುಗಿರಲ್ಲವೇ ಹಲವು ಮಂದಿ ರಾಜರ ಸಹಾಯವು ದೊರಕುವುದು. ಹಲವು ಮಂದಿ ರಾಜರ ಸಹಾಯ? ಚಿಚೆ, ನಾನು ಈ ದ್ವಾರಕಾ ನಗರಕ್ಕೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಾದರೂ ಬಾ. ಕೃಷ್ಣನು ಈ ಸಾರಿ ನನ್ನ ಕೈಗೆ ಸಿಕ್ಕಿಬಿದ್ದರು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ, ನೀನು ಮರೆಯಬೇಡ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗರಿತನಾಗು. ಶ್ರೀ ದೇವಕೀ ಸುತಂ ಮಹಿಮಾ ಗುಣ ಘನ ಮಹಿಮಾ ಕೃಷ್ಣ ವಾಸುದೇವ. ಶ್ರೀಹರಿ ನಾರಾಯಣ ಕ್ಷೀರಸಾಗರ ಶಯನ ರಮಾ ಕಾಂತ ವಾಸುದೇವಂ ಭಕ್ತಜನ ಪರಿಪಾಲನೋ ಜಾಗರಿತ ನಮೋ ಕೇಶವ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರ ಹರಿ, ಅಂಧಕಾರ ಹರಿಸಿ. ಹೇ ವಾಸುದೇವ, ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರ ಹರಿ, ಅಂಧಕಾರ ಹರಿಸಿ. ಹೇ ವಾಸುದೇವ, ಶ್ರೀಹರಿ
ಪರಮಾತ್ಮ ಸಿಂಧುಶಯನ ನಿನ್ನ ಮಂದಹಾಸವ ಬೀರೋ ಮುರಹರಿ ವಾಸುದೇವ. ಸಿಂಧುಶಯನ ನಿನ್ನ ಮಂದಹಾಸವ ಬೀರೋ ಮುರಹರಿ ಅಂಧಕಾರ ಅರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಅರಿಸಿ. ಪರಮಾತ್ಮ ವಾಸುದೇವ ಶ್ರೀಹರಿ ಕೃಷ್ಣ ಪೊರೆ ಶೌರಿ ಹರಿ ಸರ್ವದಾ ದಯೆ ತೋರಿ ಭಕ್ತರ ಮೊರೆ ಆಲಿಸಿ. ಪೊರೆ ಶೌರಿ ಹರಿ ಸರ್ವದಾ ದಯೆ ತೋರಿ ಭಕ್ತರ ಮೊರೆ ಆಲಿಸಿ. ನೀ ಮೌನವ ತೊರೆದು ಮಾನವ ಜೀವರ. ಪರಮಾತ್ಮ ಮೌನವ ತೊರೆದು ಮಾನವ ಜೀವನ ಹಿತ ಬಯಸಿ ಪೊರೆಯೋ ಶ್ರೀಹರಿ. ಹಿತ ಬಯಸಿ ಪೊರೆಯೋ ಶ್ರೀಹರಿ ಅಂಧಕಾರ ಅರಿಸಿ ನಿನ್ನ ಸುಂದರ ವದನವ ತೋರೋ ಹರಿ ಅಂಧಕಾರ ಅರಿಸಿ ಅಂಧಕಾರ ಅರಿಸಿ ಅಂಧಕಾರ ಅರಿಸಿ. ಹೇ ಜನಾರ್ದನ ಜಾಗರಿತನಾಗು. ಜಗತ್ತಿನ ಜೀವಕೋಟಿಯನ್ನು ಸತ್ಯದಿಂದ ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಅರಿಸಿ ಅಮೃತತ್ವವನ್ನು ಕೊಡು. ಏಳು ಚಕ್ರಪಾಣಿ ಏಳು. ಮೂರು ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ ದೇವಾ. ಪರಮಾತ್ಮ ಧ್ವಜ ಉತ್ತಿಷ್ಟ ಕಮಲಕಾಂತಂ ತ್ರೈಲೋಕ್ಯಂ ಮಂಗಳಂ ಗುರು. ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಹೌದು ಪರಮಾತ್ಮ. ಈ ಚರಣದಲ್ಲಿ ಏಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಶ್ರೀರಕ್ಷೆಯಲ್ಲವೇ ದೇವಾ. ವಾಸುದೇವ ಯಾರು? ಓ ಗುರುರಾಜ. ಗುರು ಸಾರ್ವಭೌಮ ಸೌಖ್ಯವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಗೊಳಿಸಬಾರದಿತ್ತೆ. ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತೆ ಭಾವ. ಭಾವ ಭಾಮಾರಮಣ, ನಿದ್ರೆಯಲ್ಲಿರುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವಯಸಧಾರಿಗಳನ್ನು ಎಚ್ಚರಿಸಲು ಸಾಧ್ಯವಿಲ್ಲ. ನಾನು ಬಂದು ಅಷ್ಟು ಹೊತ್ತಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣ ಮಿತ್ರ ಅರ್ಜುನನ ಬಂದೊಡನೆ ಎಚ್ಚರಗೊಂಡೆ ಅಲ್ಲದೆ ಸಂಭಾಷಣೆಯಲ್ಲಿ ನಿರತನಾಗಿರುವೆ. ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಚೋಯದನ, ನೀನು ಬಂದುದನ್ನು ನಾನು ಗಮನಿಸಲಿಲ್ಲ. ಅದಿರಲಿ, ನೀವಿಬ್ಬರು ಏತಕ್ಕಾಗಿ ಇಲ್ಲಿಗೆ ಬಂದಿರಿ? ಕೃಷ್ಣ, ಗುರು ಪಾಂಡವರ ಭೀಕ್ಷಮ ಸಂಗ್ರಾಮ ನಾಡಿಗೆಚ್ಚಿನಂತೆ ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬಂದಿರಿ. ಏನು ಯುದ್ಧವೇ? ಬೇಡ ಕೌರವೇಶ್ವರ, ನನ್ನ ಮಾತನ್ನು ಕೇಳು. ಬಲ್ಲೆಯ
ಇಹಲೋಕ ರಾಜರಳಿದ ಮರ್ಮ. ದುರ್ಯೋಧನ ಬಲ್ಲೆಯ ಇಹಲೋಕ ರಾಜರಳಿದ ಮರ್ಮ. ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೆ. ನಿರಾಸೆ. ದುರ್ಯೋಧನ ಅರ್ಜುನ ವಾಸುದೇವ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ. ಸಂತಾಪ ದುರಿತ ಬೇಡವೋ ಈ ಹಠ ಸಮರತ ಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ. ಲಾಭ ಯಾರಿಗೋ. ದುರ್ಯೋಧನ ನನಗೆ. ಅರ್ಜುನ ವಾಸುದೇವ ಸದಯರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ. ದುರ್ಯೋಧನ ಸದಯರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ. ಬಂದು ಬಾಳದ ರಕ್ತದಿಂದ ಬಂದು ಬಾಳದ ರಕ್ತದಿಂದ ಮರಣ ಹೋಮ ಮಾಡಬೇಡ. ಭ್ರಾಂತನಾಗಿ ದುಡುಕಬೇಡ. ದುರ್ಯೋಧನ ಮರಣ ಹೋಮ ಮಾಡಬೇಡ. ಭ್ರಾಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ. ಸಂತಾಪ ದುರಿತ ಬೇಡವ ಈ ಹಠ ಸಮರತ ಹಠ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ. ಲಾಭ ಯಾರಿಗೋ. ಲಾಭ ಯಾರಿಗೋ. ನನಗೆ ನನಗೆ. ದುರ್ಯೋಧನ ಯುದ್ಧದಿಂದ ಆಗುವ ಅನರ್ಥಗಳೆಷ್ಟೆಂಬುದನ್ನು ನೀನು ಅರಿತಿರುವೆಯಾ? ಕುರುವಂಶದರು ಶತಶತಮಾನಗಳಿಂದ ಶ್ರಮಪಟ್ಟು ಸಂಪಾದಿಸಿರುವ ಈ ಸಾಮ್ರಾಜ್ಯವನ್ನು ನೀನೇ ನಾಶಗೊಳಿಸುವೆಯಾ? ಬೇಡ ದುರ್ಯೋಧನ, ಬೇಡ. ನನ್ನ ಮಾತನ್ನು ಕೇಳು. ಯುದ್ಧವು ಬೇಡ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದ ವಿಚಾರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗೂ ಇದೆ. ನಿನ್ನ ಉಪದೇಶವನ್ನು ನಿಲ್ಲಿಸಿ ಮೊದಲು ನನ್ನ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ ನೀನು ಕೂಡ ಯಾರವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆ ಎಂದು ತೋರುವುದು. ಹೌದು ಪರಮಾತ್ಮ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಪರಮಾತ್ಮ, ನೀನು ನಿದ್ರೆಯಿಂದ ಎಚ್ಚರಗೊಂಡಾಗ ನಿನ್ನ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತು. ಆದುದರಿಂದ ನೀನು ನಮಗೆ ಸಹಾಯ ಮಾಡಲೇಬೇಕು ದೇವ. ಸಾಧ್ಯವಿಲ್ಲ ಕೃಷ್ಣ. ನಮ್ಮಿಬ್ಬರಿಗೂ ನೀನು ಸಮಾನವಾದ ಬಂಧು. ಮೊದಲು ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು,
ನ್ಯಾಯಶೀಲನು. ಮೊದಲು ಬಂದ ನಮ್ಮ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲಿ? ಆದರೆ ನಾನು ನಿದ್ರೆಯಿಂದೆಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡ ಮಾತ್ರಕ್ಕೆ ಇಬ್ಬರಿಗೂ ಸಹಾಯ ಮಾಡುವೆನು. ಕಪಟಿ. ಈಗ ಕೇಳಿರಿ, ಅಪ್ರತಿಮ ವೀರ ಭಟರಿಂದ ಕೂಡಿದ ಅಕ್ಷೋಹಿಣಿ ಯಾದವ ಸೈನ್ಯ ಒಂದು ಕಡೆ, ದುರ್ಯೋಧನ ಅಕ್ಷೋಹಿಣಿ ಯಾದವ ಸೈನ್ಯ ಸರಿ ಸರಿ, ಮುಂದೆ ಹೇಳು. ನಿರಸ್ತ್ರನು ನಿರಾಯುಧನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿಮಗಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು ದೇವ. ನಿರಾಯುಧನು ನಿರಸ್ತ್ರನಾದ ಈತನಿಂದ ನನಗೆ ಪ್ರಯೋಜನ. ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೊಬ್ಬನೇ ವಹಿಸಿಕೋ. ನನ್ನ ಗುರುಬಲಾಮರ ಸಹಿತ ಅಕ್ಷೋಹಿಣಿ ಸೈನ್ಯವೇ ನನಗೆ ಸಾಕು. ನಡೆ ಸೈನ್ಯಕ್ಕೆ ಆಯ್ಕೆ ಮಾಡು. ನಿನ್ನ ಶೌರ್ಯಕ್ಕೆ ತಕ್ಕದಾದದನ್ನೇ ಹಾರಿಸಿಕೊಂಡೆ. ನಡೇ ಕೌರವೇಶ್ವರ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಅಲ್ಲವೇ? ನಡೆ. ನಿನ್ನ ಕಣ್ಸನ್ನೆಯಿಂದಲೇ ಭಕ್ತರನ್ನು ಎಚ್ಚರಿಸುವ ನಿನ್ನ ಮಾಯಾ ಸ್ವರೂಪವನ್ನು ಅರಿಯದವರೆಂದು ಭಾವಿಸಿದೆಯಾ? ಬಡಿರೇ ಏನಿದು ಕಣ್ಸನ್ನಯ ಕಪಟ ಮೋಸ. ಕೃಷ್ಣ, ಬಡಿರೇ ಏನಿದು ಕಣ್ಸನ್ನಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಶತ್ರುದಾ ಪ್ರಚಂಡ ರಕ್ತಕೋಡಿಯಮ್ಮರಿಸೆ. ಮೃತ್ಯುತಾಂಡವ ಪ್ರಳಯ ಸಿಂಹನಾದ. ಧರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ. ಗಡದೋ ಆಯುಧವಂ ಧರಿಸದಿರೇ. ರಣಧೋಲ್ ಆಯುಧವಂ ಧರಿಸದಿರೇ. ಪಾಂಡವರಂ ಅದೆಂತು ಪಾಲಿಪೆಯೋ. ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವಚೋರ ಪುರುಷ ಮುಕುಂದ. ಕೃಷ್ಣ, ನೀನು ಬಲುಕಪಡಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲೂ ಈ ಪಾರ್ಥನೆಂದಲೇ ನಿನ್ನ ಪ್ರಾಣ ಸಹ. ಹೀಗಿರುವಲ್ಲಿ ನೀವು ನಮ್ಮೊಂದಿಗೆ ಬೆರೆಯಲು ಸಾಧ್ಯವಿಲ್ಲ. ಇಂದಿಗೆ ನಾವೇ ಬೇರೆ ಆದರೂ ಚಿಂತೆ ಇಲ್ಲ ಕೃಷ್ಣ. ಮುಂದಿನ ಯುದ್ಧದಲ್ಲಿ ಯಾರ ಪಕ್ಷವಾಗಿಯೂ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಯುದ್ಧ ಮಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಾಚನ ಭ್ರಷ್ಟನಾದ ಎಚ್ಚರಿಕೆ. ದುರ್ಯೋಧನ, ಆಡಿದ ಮಾತನ್ನು
ನೀಡಿದ ವಚನವನ್ನು ಎಂದಿಗಾದರೂ ಮರೆಯುವುದುಂಟೆ? ಅದು ಕೂಡ ನಿನ್ನ ವಿಷಯದಲ್ಲಿ. ಕೃಷ್ಣ, ಮತ್ತೆ ಸಂಧಿಸೋಣ. ಎಲ್ಲಿ? ರಣಾಂಗಣದಲ್ಲಿ. ಆಗ ತಿಳಿಯುವುದು ಆ ನಿನ್ನ ಹೇಡಿ ಪಾಂಡವರ ಬಲಾಬಲಗಳ ಅಕ್ಷೋಹಿಣಿ ಸೈನ್ಯವು. ಕೆಲಸ ಮಾಡು. ನಡೆ ಕೌರವ. ಈಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ಇನ್ನು ನಮ್ಮ ಕೈ ಸೇರಿದಂತೆ. ಆರ್ಯಾವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವೂ ಆದ ಭಗವಾನ್ ವಾಸುದೇವನು ಪಾಂಡವರ ಪಕ್ಷವನ್ನು ವಹಿಸಿದನು. ಯಾದವಾಗ್ರಣಿಯು ನಮಗೆ ಸಹಾಯ ಮಾಡಲು ಸಮ್ಮತಿಸಿದನು. ಸಫಲವಾಯಿತು ನನ್ನ ದ್ವಾರಕಿ ಯಾತ್ರೆಯು. ನನ್ನ ದ್ವಾರಕಿ ಯಾತ್ರೆಯು ಸಫಲವಾಯಿತು. ಅರ್ಜುನ, ಅರ್ಜುನ, ವಾಸುದೇವ, ಎಂತಹ ಅಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ, ಇದು ನಿನ್ನ ಮೂರ್ಖತನವಲ್ಲವೇ? ಪರಮಾತ್ಮ, ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟವನು ನಾನಲ್ಲ, ಆ ದುರಂಕಾರಿಯಾದ ದುರ್ಯೋಧನ. ದೇವ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿದ್ದು ನೀನು. ನಿನ್ನನ್ನು ಹೊಂದಿದೆನು ಕೃಷ್ಣ, ಹೊಂದಿದೆನು. ಪರಮಾತ್ಮ. ಅರ್ಜುನ, ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ ಹೊಂದುವೆ ನಾ ಜಯವ ಭಯವಿಲ್ಲದೆ ಜಗತಿ. ಹೊಂದುವೆ ನಾ ಜಯವ ಭಯವಿಲ್ಲದೆ ಜಗತಿ. ಮುರಹರಿ ನಿನ್ನಯ ಒಲುಮೆಯ ಬಲದಿ. ಪರಮಾತ್ಮ, ಮುರಹರಿ ನಿನ್ನಯ ಒಲುಮೆಯ ಬಲದಿ. ಮಾಧವ ನಿನ್ನಯ ದಯದಿ ಕಾತುರ ವೇತಕ್ಕೆ ವಿಜಯ ವಿಜಯ. ಕಾತುರ ವೇತಕ್ಕೆ ವಿಜಯ. ಕರದೊಳು ಗಾಂಡೀವ ಇದಿದೆಯೋ ದೃಢದಿ. ಅರ್ಜುನ, ಕರದೊಳು ಗಾಂಡೀವ ಹಿಡಿದೆಯೋ ದೃಢದಿ. ಎದೆಗೆಡದಿರು ಜೋಕೆ ಕಡುದೀರ ನೀನೆನಿಸಿ. ಅರ್ಜುನ, ಪರಮಾತ್ಮ, ಎದೆಗೆಡದಿರು ಜೋಕೆ ಕಡುದೀರ ನೀನೆನಿಸಿ. ಕಾತುರ ವೇತಕ್ಕೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ. ಕೃಷ್ಣ, ಕೃಷ್ಣ, ಕೃಷ್ಣ. ವಾಸುದೇವ, ಅರ್ಥ ವಿಜಯಕ್ಕೆ ಕಾರಣ ಕರ್ತನು ನೀನೆ. ಪರಮಾತ್ಮ, ವಿಜಯಕ್ಕೆ ಕಾರಣ ಕರ್ತನು ನೀನೆ. ವಿಜಯಕ್ಕೆ ಕಾರಣ ಕರ್ತನು ನೀನೆ. ಪರಮಾತ್ಮ, ವಾಸುದೇವ, ಅರ್ಥ ವಿಜಯಕ್ಕೆ ಕಾರಣ ಕರ್ತನು ನೀನೆ. ಸಾಹಸ ನಿನ್ನದು ಸಾಧಿಸುವವ ನಾನು. ಪರಮಾತ್ಮ,
ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯದಿ ದಯದಿ ಮಾಧವ ನಿನ್ನಯ ದಯದಿ ಹೊಂದುವೆ ನಾ ಜಯವ ಭಯವಿಲ್ಲದೆ ಜಗತಿ ಹೊಂದುವೆ ನಾ ಜಯವ ಭಯವಿಲ್ಲದೆ ಜಗತಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ ಪಾರ್ಥ ನಿನ್ನಯ ಹಿತವಾ ಸತತವು ನಾ ಬಯಸಿ ಪಾರ್ಥ ನಿನ್ನಯ ಹಿತವಾ ಸತತವು ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೋರೆಲೆ ಅರ್ಜುನ ಅನವರತವು ನಿನ್ನ ಬಿಡದಲೆ ಪೋರೆಲೆ ಮನದನು ಮಾನವ ಪಾಠ 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 ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಅರ್ಜುನ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯ ಭಯವೇತಕ್ಕೆ ಇಲ್ಲೋ ಅರ್ಜುನ ವಾಸುದೇವ ಸಾಧಿಸು ಕಾರ್ಯ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವಾ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವಾ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯ ಭಯವೇತಕ್ಕೆ ಇನ್ನು ಕಾತುರವೇತಕ್ಕೆ ವಿಜಯ ಕರಧೊಳು ಗಾಂಡೀವ ಹಿಡಿದಿಹೆಯೋ ದೃಢದಿ ಕರಧೊಳು ಗಾಂಡೀವ ಹಿಡಿದಿಹೆಯೋ ದೃಢದಿ ಎದೆಗೆಡದಿರು ಝೋಕೆ ಕಡುದೀರ ನೀ ನೆಲೆಸಿ ಅರ್ಜುನ ಪರಮಾತ್ಮ ಎದೆಗೆಡದಿರು ಝೋಕೆ ಕಡುದೀರ ನೀ ನೆನೆದಿ ಕಾತುರವೇತಕ್ಕೆ ವಿಜಯ ವಿಜಯ ಕೃಷ್ಣ ಪಾಠ ಮಾಧವ ಪಾಠ ಪರಮಾತ್ಮ ಪರಮಾತ್ಮ ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪಥಭ್ರಷ್ಟರಿಗೆ ಮಾರ್ಗದರ್ಶಕನೂ ಆದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೊಂದು ಗತಿಯನ್ನು ತೋರಿಸು ವಾಸುದೇವ. ನಿನ್ನ ವರದ ಹಸ್ತವು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು.
ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನ, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು ಪರಮಾತ್ಮ ಈಗ ನನಗೆ ಅನುಮತಿಯನ್ನು ಕೊಡು ದೇವ. ಪುನಃ ನೋಡುವೆನು. ಅಂತೂ ನಿನ್ನ ಸವಿನುಡಿಗಳಿಂದ ನಿನ್ನ ರಥದ ಸಾರಥಿಯನ್ನಾಗಲು ಒಪ್ಪಿಸೇ ಬಿಟ್ಟೆ. ಆಗಲಿ, ಭಕ್ತರ ಇಚ್ಛೆಯನ್ನು ಪೂರೈಸುವುದೇ ನನ್ನ ಕರ್ತವ್ಯವಲ್ಲವೇ? ಹೋಗಿ ಬಾ ಅರ್ಜುನ. ಧನ್ಯನಾದೆ ಪ್ರಭು, ಧನ್ಯನಾದೆ. ಯುದ್ಧವು ನಿಶ್ಚಿತವಾಯಿತೆ. ನಾನು ಮೊದಲೇ ಇಲ್ಲವೇ, ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು ಪ್ರಾಣೇಶ್ವರ? ಉಪಾಯವಿಲ್ಲ ಪ್ರೇತಮೆ, ಯುದ್ಧವೆಂದು ಅನಿವಾರ್ಯ. ಆದರೆ ಅದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಹಿಂದೆಂದೂ ಆಗದಂತಹ ಚಿಂತೆ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದೊಳ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೋಹಿಣಿ ಪಾಂಡವ ಸೈನ್ಯ. ರುಕ್ಮಿಣಿ, ಯುದ್ಧವು ಮುಗಿದಾಗ ಈ ಮಾನವ ರಾಶಿಯಲ್ಲಷ್ಟು ಜನರು ಜೀವಂತವಾಗಿ ಉಳಿಯುವರು? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ವಾಸುದೇವ, ಈ ಮಾನವ ಲೋಕವನ್ನು ಪ್ರಳಯಾವತ್ತಿಂದ ರಕ್ಷಿಸು. ಅಧರ್ಮಾಕ್ರಮಣದಿಂದ ಧರ್ಮವು ರೂಪುಳ್ಳೇಕೆ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವ. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಯುದ್ಧವೆಂದು ಅವಶ್ಯಕ. ಆದರೆ ನಾನು ಆ ಯುದ್ಧದಲ್ಲಿ ಒಂದು ನೂತನ ಜಗತ್ತನ್ನು ಸೃಷ್ಟಿಸುವೆನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಪೃಥ್ವಿಯ ಕಲುಷವನ್ನು ತೊಳೆಯುವನು. ಕುರುಕ್ಷೇತ್ರ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜವು ಅಂಕುರಿಸಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ. ರುಕ್ಮಿಣಿ, ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ. ಸಮಾಧಾನ ಬೇಡವೆಲ್ಲ ಕೂಮಲಾಂಗಿ ವಿಫಲವಾಯ್ತೆ. ರುಕ್ಮಿಣಿ, ಸಮಾಧಾನ ಬೇಡವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಂಡವಿಂದು ಧರಣಿ ಪಾಪಹಾರಿಣಿ, ಧರಣಿ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ.
ಧರ್ಮರಾಜ ಸ್ಥಾಪನೆಗೆ ರುಕ್ಮಿಣಿ, ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ನಿಂದನೆಗೆ ಧರ್ಮರಾಜ ಸ್ಥಾಪನೆಗೆ ಧರ್ಮಯುದ್ಧ ಮಿಲ್ದೊದಗೆ ಕರ್ಮಭೂಮಿ ಭಾರತವು ಧನ್ಯ ಮಾದುದೆ ಕಾಂತೆ, ಧನ್ಯ ಮಾದುದೆ ಕಾಂತೆ, ಧನ್ಯ ಮಾದುದೆ ಕಾಂತೆ, ಧನ್ಯ ಮಾದುದೆ, ಧನ್ಯ ಮಾದುದೆ, ಧನ್ಯ ಮಾದುದೆ. ನಿಮ್ಮ ಸುಶೋಭೃತ ಸಂಜೀವಿನಿ ಈ ದೃಷ್ಟಿ ಮಾತ್ರದಿಂದ ಇಡೀ ಜಡಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ. ಆದುಳಿದ ರಕ್ತಪಾತದ ಅವಶ್ಯಕತೆ ಏಕೆ ವಾಸುದೇವ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸುವ ಹೊರತು ಬೇರಾವ ಉಪಾಯವೂ ಇಲ್ಲ. ಆರ್ಯಾವರ್ತಕ್ಕೀಗ ಅಂತಹ ದುರವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿಕ್ಕೆ ವೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ರಕ್ತ ಕ್ಷಯದಿಂದ ಅದನ್ನು ಸಂಪೂರ್ಣ ನಾಶಪಡಿಸದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ. ವಾಸುದೇವ, ಇಷ್ಟೊಂದು ಜನರ ಮರಣದಿಂದ ಆ ಧರ್ಮವು ಸ್ಥಾಪನೆಯಾದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ ಸ್ವಾಮಿ. ಈ ಯುದ್ಧ ನಿಲ್ಲಿಸಲು ಮತ್ತೊಂದು ಸಾರಿ ಪ್ರಯತ್ನಿಸಬಾರದು ಪ್ರಾಣೇಶ್ವರ? ಏನು ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನ? ಪ್ರಾಣೇಶ್ವರ, ಇದೊಂದು ಬಾರಿಯಾದರೂ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸಿ ಸ್ವಾಮಿ. ಆಗಲಿ ಪ್ರಿಯೆ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗೆ ಪ್ರಯತ್ನಿಸಿದೆ. ಆದರೆ ಈ ನನ್ನ ಕೊನೆಯ ಪ್ರಯತ್ನವೂ ವಿಫಲವಾಗುವುದೆಂದು ತೋರುವುದು. ಬಾ ಪ್ರಿಯೆ. ಸೌಹದ ರಾಜ ಶಕುನಿ, ಸುಮ್ಮನೆ ನಿಂತಿರಬೇಕೆ ಸೌಹದ ರಾಜ? ಏನಾಯ್ತು ನಿನ್ನ ಪ್ರತಿಜ್ಞೆ? ಒಂದು ಕುರುಕುಲವನ್ನು ಸಂಪೂರ್ಣವಾಗಿ ನಾಶಪಡಿಸುವೆನೆಂದು ಅಂದು ನೀನು ನಿನ್ನ ಸಹೋದರರಿಗೆ ಕೊಟ್ಟ ವಚನವೇನಾಯ್ತು ಶಕುನಿ? ಹೇಳು, ಎದ್ದೇಳು. ಏನಾಯ್ತು ನಿನ್ನ ಛಲ? ಏನಾಯ್ತು ನಿನ್ನ ಪ್ರತಿಜ್ಞೆ? ಸಾಧ್ಯ! ಈ ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಅಧರ್ಮ ಮನುಗಳೇ ಸಾಧ್ಯ! ಏಕೀ ಕೊಕ್ಷಿ ಬಗೆವ ಕುಹಕ ಕಂಠದ ಕರ್ಕಶಕ್ಕೇಕೆ? ಏನೀ ಪ್ರಯೋಗ್ನಿಯನ್ನೇ ಪ್ರಚೋದನಗೈಯುತ್ತಿರುವ ಪ್ರಚಂಡ ಮಾರುತದ ತಾಂಡವ? ಅಖಂಡ ಭರತ ಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಈ ಸೌಬಲರಾಜ ಶಕುನಿಯೊಡನೆ ನಿಮಗೆ 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 ಸರಸ ಸಲ್ಲಾಪವೇ? ನನ್ನ ವಂಶ ನಾಶಕ್ಕೆ ಕಾರಣನಾದ ಧೈಮುಕ್ತ ದುರ್ಜತ ದುರ್ಯೋಧನನೇ ಕೇಳು.
ನನ್ನ ಗಾಂಧಾರ ವಂಶವೆಂದರೆ ಶತಶಿಖರಗಳಿಂದ ಶೋಭಿಸುತ್ತಿದ್ದ ಮಹೋನ್ನತ ಪರ್ವತ. ಆ ಪರ್ವತದೊಳಗೂಡಿ ನಾನು ನಿನ್ನಂತೆಯೇ ಏಕಚಕ್ರಾಧೀಶ್ವರನಾಗಿ ಮೆರೆಯಬಹುದಾ? ಆದರೆ ನಿನ್ನ ಕುಟಿಲ ಕುತಂತ್ರ ಮೃಗಾಳಿಯ ಒಡತಕ್ಕೆ ಸಿಕ್ಕಿ ನನ್ನ ಶಿಖರಗಳು ನನ್ನ ಶತಶಿಖರಗಳು ಶತಚಿತ್ರಗಳಾಗಿ ಈ ಶಕುನಿಯನ್ನು ಅನಾಥನನ್ನಾಗಿ ಮಾಡಿದವು. ಅನಾಥನನ್ನಾಗಿ ಮನಸ್ಸಿನ ಚಿಂತಾಗ್ನಿಂದ ಶರೀರವೂ ದಯಿಸುತ್ತಿರುವುದು. ದುರ್ಯೋಧನ, ನಿನ್ನ ಕತ್ತಲೆಯ ಕಾರಾಗಾರದ ಬಂಧನವನ್ನು ನಾನಿನ್ನೂ ಮರೆತಿಲ್ಲ. ನನ್ನ 100 ಜನದ ಸಹೋದರರನ್ನು ಬಂಧನದಲ್ಲಿಟ್ಟು ದಿನಕ್ಕೊಂದು ಹಿಡಿಯನ್ನ ಒಂದು ಹೊಳಲೆ ನೀರನ್ನು ಕೊಡುತ್ತಿತ್ತು. ಆ ಇಡೀ ಕುಳನ್ನು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಹತರಾದರು ದುರ್ಯೋಧನ. ಒಬ್ಬೊಬ್ಬರಾಗಿ ಹತರಾದರು. ಮೃತ್ಯುವಿನ ಕೊನೆಯ ಉಚ್ಛ್ವಾಸದಿಂದ ನಿನ್ನನ್ನು ಶಪಿಸುತ್ತಾ ಘೋರ ಹಿಂಸೆಯ ಪ್ರತಿಶೋಧದ ಭಾರವನ್ನು ನನಗೊಪ್ಪಿಸಿ ಸತ್ತರು. ಘೋರ ಹಿಂಸೆಯ ಪ್ರತಿಶೋಧದ ಭಾರವನ್ನು ನನಗೊಪ್ಪಿಸಿ ಸತ್ತರು. ಅವರ ಮೃತ ದೇಹಗಳ ಸ್ಥಿರ ಶೂನ್ಯ ದೃಷ್ಟಿ ಈಗಲೂ ಸಿಗಲಂತೆ ನನ್ನ ಹೃದಯವನ್ನು. ಕುರಕ್ತದ ಶ್ರದಾರಿಯಿಂದ ಪುನಃ ಅವರನ್ನು ಉಜ್ಜೀವನಗೊಳಿಸುವೆನು. ಅಣ್ಣ ಅಣ್ಣ ಬೇಡಿರೋ ನನ್ನ ಹತಭಾಗ್ಯ ಸೋದರರು, ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರು, ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ. ಅಣ್ಣ ಸೋದರರೇ
ಕೌರವ ವಂಶವ ನಾಶ ಮಾಡುವೆ. ಕೌರವ ವಂಶವ ನಾಶ ಮಾಡುವೆ. ಸರ್ಪದ ಸೇಡನು ಬಿಡಲಾರೆ. ಸರ್ಪದ ಸೇಡನು ಬಿಡಲಾರೆ. ಸರ್ಪದ ಸೇಡನು ಕೌರವ ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ. ಸೋದರರೇ ಅಣ್ಣ ಅಸ್ಥಿನವತಿಯ ರತ್ನ ಸಿಂಹಾಸನ. ದುರ್ಯೋಧನ ಅಸ್ಥಿನವತಿಯ ರತ್ನ ಸಿಂಹಾಸನ. ಅಸ್ಥಿನವತಿಯ ರತ್ನ ಸಿಂಹಾಸನ. ಅಸ್ಥಿನವತಿಯ ರತ್ನ ಸಿಂಹಾಸನ. ರಕ್ತದ ಕೋಡಿಲಿ ತೇಲಿಸುವೆ. ಕೌರವ ರಕ್ತದ ಕೋಡಿಲಿ ಮುಳುಗಿಸುವೆ. ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ, ಅಳಬೇಡಿರೋ ನನ್ನ ಹತಭಾಗ್ಯ ಸೋದರರೇ. ಅಣ್ಣ ಅಣ್ಣ ಅಳಬೇಡಿರಿ, ಅಳಬೇಡಿರಿ, ಅಳಬೇಡಿರಿ. ದುರ್ಯೋಧನನ 99 ಮಂದಿ ತಮ್ಮಂದರ ಚಿನ್ನ ರುಂಡಗಳಿಂದ ನರಕದಲ್ಲಿ ನಿರಾಜನ ಮಾಡಿಸಿವೆ. ನರಕದಲ್ಲಿ ನಿಮ್ಮ ನಿರಾಜನ ಮಾಡಿಸಿವೆ. ಕೌರವೇಶ್ವರ ನರಕದ ಭಯಂಕರ ಹಿಂಸೆಗಿತ್ತಲು ಕುರುಕ್ಷೇತ್ರದಲ್ಲಿ ಈ ಶಕನಿಯಿಂದ ನಿನಗಾಗುವ ಹಿಂಸೆ ಭಯಾನಕವೆನಿಸು, ಅತಿ ಭಯಾನಕವೆನಿಸುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ನಿನ್ನವರಿಗಾಗಿ ಒಂದೇ ಒಂದು ತೊಟ್ಟು ನಿಟ್ಟುಸಿರು ಬಿಡುವವರಲ್ಲದೆ ನರಕದ ಮಾರ್ಗವನ್ನೇ ಹಿಡಿಸುವೆ. ಯಾರಿಗೆ ನಿನಗೆ
ದುರ್ಯೋಧನ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು ದುರ್ಯೋಧನ. ಹೇಳು, ನಾನು ಮಾಡಿದುದು ಯುಕ್ತವೇ ಚಕನೇ? ಚಿಂತೆ ಏಕೆ ಗುರುರಾಜ? ಜೇದ್ರತಾ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಇದರ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ವೀರನು, ತನ್ನೆರಡು ತೋಳುಗಳಿಂದ ಆ ಪಾಂಡವ ಸಮಸ್ತ ಸೈನ್ಯವನ್ನು ಎದುರಿಸಬಲ್ಲವನು. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ, ಇದು ಉಚಿತವೇ ಶಕುನೇ? ನಾನು ಆ ದಿನ ದ್ವಾರಕಿಗೆ ಹೋದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಜಾತೆಯ ಪರಮವೇರಿ, ಅವನ ಮಾತು ಪರಿಗ್ರಾಹವೆಲ್ಲ ಬಿಡಿಸು ಯೋಧನ. ಅಣ್ಣ ಅಗ್ರಜ ಸಿಡಿಲ ತಗದೆ ಪಡಿದು ಅವರ ಪುಡಿಯಗೈವನೀಗ, ಸಿಡಿಲ ತಗದೆ ಪಡಿದು ಅವರ ಪುಡಿಯಗೈವನೀಗ, ಪುಡಿಯಗೈವನೀಗ, ಪುಡಿಯಗೈವನೀಗ. ಬಾವ ತೆಗೆದು ಬಗೆದು ಕರುಳ ತೆಗೆದು ಗಗನ ಕಿಡಿವೆ ಬೇಗ, ಎಲ್ಲವೋ ಭೀಮ. ತೆಗೆದು ಬಗೆದು ಕರುಳ ತೆಗೆದು ಗಗನ ಕಿಡಿವೆ ಬೇಗ, ಕೆರಳಿಸಿನ್ನು ನನ್ನನೀಗ ದೊರೆಗಳುಳಿವರೇ. ಅಗ್ರಜ ಅನುಜ, ಕೆರಳಿಸಿನ್ನು ನನ್ನನೀಗ ದೊರೆಗಳುಳಿವರೇ. ಸಿಡಿಲ ತಗದೆ ಪಡಿದು ಅವರ ಪುಡಿಯಗೈವೆನೀಗ, ಪುಡಿಯಗೈವೆನೀಗ, ಪುಡಿಯಗೈವೆನೀಗ. ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಅಗ್ರಜ, ಅಗ್ರಜಾನ್ವಿತಕ್ಕೆ ಯದುನಂದನನು. ಅಗ್ರಜ, ಅಗ್ರಜಾನ್ವಿತಕ್ಕೆ ಯದುನಂದನನು. ಹರಿದ್ರಾನ್ವಿತ ಗೆಳೆಯ ವಿದುರನಂ ಸಂಧಿಸಲ್, ಘನ ಕುಟೀರಗೆ ಹೋಗಿರ್ಪನೈ, ಘನ ಕುಟೀರಗೆ ಹೋಗಿರ್ಪನೈ, ಸಹಿಸದ ಸದಳವಿನಿಗೆ. ಅಗ್ರಜ ಅಗ್ರಜ, ದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಶಿಸುವನಂತೆ. ಎಷ್ಟೊಂದು ಅವಹೇಳನ ಅಗ್ರಜ, ಎಷ್ಟೊಂದು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನನು. ಅಲ್ಲದೆ ವಿದುರನಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬರುವನು. ನೀನು ಅದಕ್ಕಾಗಿ ಚಿಂತಿಸುವುದು ಬೇಡ ಸಹೋದರ. ಹೋಗು, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗ. ದುರಾತ್ಮರಾದ ರೋಹಿಗಳ ಮದವ ಮುರಿವೆ ಈ ಕ್ಷಣ. ದುರಾತ್ಮರಾದ ರೋಹಿಗಳ ಮದವ ಮುರಿವೆ ಈ ಕ್ಷಣ, ಮದವ ಮುರಿವೆ ಈ ಕ್ಷಣ, ಮದವ ಮುರಿವೆ ಈ ಕ್ಷಣ. ಪುಂಡರನ್ನು ಭೇದಿಸಿ ಜಗವ ಜಯಿಸಿ ಮೆರವೆನ. ಅಗ್ರಜ, ಸಹೋದರ, ಪುಂಡರನ್ನು ಭೇದಿಸಿ ಜಗವ ಜಯಿಸಿ ಮೆರವೆನ. ಮುದದಿ ಮೆರವ ಹದಮರನ್ನು ಶಿರವ ಕರಿದು ಬರುವೆನ. ಮುದದಿ ಮೆರವ ಹದಮರನ್ನು ಶಿರವ ಕರಿದು ಬರುವೆನ. ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ಈ ಕ್ಷಣ, ಮದವ ಮುರಿವೆ ಈ ಕ್ಷಣ, ಮದವ ಮುರಿವೆ ಈ ಕ್ಷಣ. ಅಗ್ರಜ, ಆ
ದರ್ಪಿತ ಗೋಪಾಲನಿಗೆ ಸತ್ಕಾರವೇ ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ, ಅಭಿಮಾನಶಾಲಿಯಾದ ನನ್ನ ಪ್ರಿಯ ಸಹೋದರ, ಹಬ್ಬ ಇವನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಬಾರಿ ದುಸ್ಸಾಹವೆನಿಸುವುದು. ಈಗೇನು ಮಾಡುವುದು ಶಕನೇ? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಮತ್ತೆ ಹಾಗಿದ್ದರೆ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕು ಜೋಪಡೆಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾಗದಂತಹ ಅಪಮಾನ, ಭಕ್ತಿವರಾಗಿ ಗಣಪತಿಯಿಂದ ವಂಚಿತನಾಗಿ ನೀ ಈ ಅಪಮಾನವನ್ನು ಹೇಗೆ ಸಹಿಸುವ ಸುಯೋಧನ? ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಶಕುನಿ? ಅವನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪ. ಭಾರತ ವರ್ಷದಲ್ಲಿ ಕ್ಷತ್ರಿಯ ನಿರ್ಮೂಲನ ಮಾಡಲೆಂದೇ ಅವನು ಅವತರಿಸಿರುವನು. ಅವನ ವೈರಾಗ್ಯ ಪ್ರದರ್ಶನಕ್ಕೆ ಯಾರು ಮರುಳಾಗಿ ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡಿಬಿಡ. ಶಿಶುಪಾಲ, ಜರಾಸಂಧ ಇವರೆಲ್ಲರೂ ನಿನಗೆಂತಹ ಮಿತ್ರರಾಗಿದ್ದರು. ಕಾರಣವಿರದೆ ಅವರನ್ನು ಸಂಹರಿಸಿದನು. ಕಂಸನನ್ನು ಹೊದಿಸಿ ಅರಳು ಮರುಳಿನ ಮುದುಕನಾದ ಉಗ್ರಸೇನನನ್ನು ಹೆಸರಿಗೆ ಸಿಂಹಾಸನದಲ್ಲಿ ಕುಳ್ಳಿರಿಸಿದ. ಸಹೋದರನ್ನು ಸುರಪಾನಿಂದ ಪ್ರಮರ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಇಂಥವನಿಗೆ ಮನ್ನಣೇ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಸಿಗೆ ಕಳಿಸಿದ್ದೇಕೆ ಶಕುನಿ? ಆ ನಂದಗೋಪಾಲನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನು ಆ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಯದುಪತಿಯನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವುದು ಎಂದು ಈಗ ನಿನಗೊದಗಿರುವುದು. ಕೃಷ್ಣನು ಸೈನ್ಯ ಸಮೇತ ಪಕ್ಷವನ್ನು ವಹಿಸಿದ್ದರೆ ಆ ಸಹಾಯವನ್ನು ನೀನು ನಿರಾಕರಿಸಬೇಕಾಗುತ್ತದೆ. ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗುತ್ತದೆ. ಆದರ ಅರ್ಜುನನು ನಿನ್ನ ಸಂಕಟದಿಂದ ಉದ್ಧಾರ ಮಾಡಿದ. ಕೃಷ್ಣನು ನೀನು ಹೇಳುವಂತಹ ವಂಚಕನಿರಬಹುದು. ವಂಚಕನೇನು ದುರ್ಯೋಧನ? ವಂಚಕನೇ. ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದು. ಇದೇನು ಸುಯೋಧನ ಬಾಯಲ್ಲಿ ಪಾಪ ಪುಣ್ಯದ ಲೆಕ್ಕಾಚಾರಗಳು. ಇರಲಿ, ಪಾಂಡವರು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಏಕೆಂದರೆ ಅವರ ಕೃಷ್ಣನ ಆಜ್ಞಾಧಾರಕರು. ನೀನವರ ಸಂಧಾನಕ್ಕೆ ಸಂಬಂಧಿಸಿ ಆಶ್ರಯವನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಪಗಡಿ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲೆ ದಕ್ಕು ನಷ್ಟವಾಯಿತು. ಪುನಃ ಅವರದನ್ನು ಹೊಂದುವುದೆಂದರೆ ಏನು? ಕುರುಭೂಮಿಯ ರಾಜ್ಯಲಕ್ಷ್ಮಿಯನ್ನು ಆ ಭಿಕ್ಷುಕರ ಯಾಚನಾಂಜಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರ ರಾಜ್ಯಕ್ಕಾಗಿ ಹಂಬಲಿಸಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ಜಯಲಕ್ಷ್ಮಿಯ ಕೈ ಹಿಡಿಯಲಿ. ಮೇಲಿಂದ ಮೇಲೆ ಈ ದೈನ್ಯವೃತ್ತಿಯ ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಮನಾಥ. ಅಷ್ಟು ಮಾತ್ರವಲ್ಲ ಸುಯೋಧನ, ಆರು ಎನ್ನೆದುರಿಸಬಲ್ಲವರು ಆರು ಎನ್ನೆದುರಿಸಬಲ್ಲವರು ಕನದಂಕಮಲ್ಲ ದುರ್ಯೋಧನನ. ಆರು ಎನ್ನೆದುರಿಸಬಲ್ಲವರು
ಅಧಮ ಪಾಂಡವರ ಮದ ಮುರಿಯುತ್ತಲಿ ಚಂಡ ಭೀಮನ ಕರುಳನು ಬಗೆವೆ. ಅಧಮ ಪಾಂಡವರ ಮದ ಮುರಿಯುತ್ತಲಿ ಚಂಡ ಭೀಮರ ಕರುಳನು ಬಗೆವೆ. ಕುರುಳ ಪಾಂಡವರ ಸದಬಡಿಯುವೆನ, ದುರುಳ ಪಾಂಡವರ ಸದಬಡಿಯುವೆನ. ಆರು ಎಂದೆದುರಿಸಬಲ್ಲವರು ಚಲನೆಂಕಬಲ್ಲ ದುರ್ಯೋಧನನ. ಆರು ಎಂದೆದುರಿಸಬಲ್ಲವರು. ಗುಡುಗುಡಿಸಿ ಬ್ರಹ್ಮಾಂಡ ನಡುಗಿಸಿ ವರದಿ ಆಳುವೆ ಭರತ ಕಂಡವ. ಗುಡಿಸಿ ಬ್ರಹ್ಮಾಂಡ ನಡುಗಿಸಿ ವರದಿ ಆಳುವೆ ಭರತ ಕಂಡವ. ಗಡಗಡ ನಡುಗಿಸಿ ಭೂಮಂಡಲ, ಗಡಗಡ ನಡುಗಿಸಿ ಭೂಮಂಡಲವ. ಚಂಡ ಭಿಕ್ಷವರು ನಾಗಿರೆದರು. ಆರು ಎಂದೆದುರಿಸಬಲ್ಲವರು ಚಲದಂಕಮಲ್ ದುರ್ಯೋಧನನ. ಆರು ಎಂದೆದುರಿಸಬಲ್ಲವರು, ಆರು ಎಂದೆದುರಿಸಬಲ್ಲವರು. ಮಾವ ಸರಿಯಾಗಿ ಹೇಳಿದೆ. ಯುದ್ಧದ ಸಲುವಾಗಿ ಆ ಪಾಂಡವರಿಗೆ ಸೂಜಿಯ ಮನೆಯಷ್ಟು ಭೂಮಿಯನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಿಂದ ಭಾರಿ ಭಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಕಳ್ಳ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆಗಲೇಬೇಕು ಮಾವ, ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ಸುಯೋಧನ. ಸಲಹೆ ಏನು ಮಾವ ನಿನ್ನ ಸಲಹೆ? ದುರ್ಯೋಧನ, ಯಥಾ ಸಮಯದಲ್ಲಿ ನಿನ್ನನ್ನು ವಿಜ್ಞಾಪಿಸಿಕೊಳ್ಳುವೆನು. ಮಾವ ನಿನ್ನ ಸಲಹೆ ಹೊರತಾಗಿ ನಾನು ಮತ್ತೇನು ಮಾಡುವುದಿಲ್ಲ ಮಾವ. ನಡೆ ಮಾವ, ಹೋಗೋಣ. ನಡೆ ಸುಯೋಧನ, ಮುಂದಾಗ ಹೋಗೋ ಹೋಗಲಲ್ವೋ ಕುರುಕುಲದ ಕೊನ್ನಿ, ನಿಮ್ಮ ವಂಶವನ್ನೇ ನಾಶ ಮಾಡಿಬಿಡುವೆನು. ರಾಜ ದುರ್ಯೋಧನ ಪಾಂಡವರ ವಂಶ. ಮಾವ ನನ್ನನ್ನು ಕಂಡರೆ ನಿನಗೆ ಅದೆಷ್ಟೊಂದು ಪ್ರೀತಿ ಮಾವ. ಅಲ್ಲವೇ ಹೇಳಿಯ? ನಡೆ ನಡೆ ಹೋಗೋಣ. ನಡೆ. ಹೋಗೋ ಹೋಗೋ ಕುರುಕುಲನ ಕೊನ್ನಿ, ನೀನಾಗುವೆ. ಹೋಗೋ ಹೋಗೋ ಹೋಗೆಲ್ಲವೋ ಕುರುಕುಲ ಹಣಕಲೆ, ನೀನಾಗುವೆ. ನೀನಾಗುವ ಈ ರಣರಂಗದಲ್ಲಿ ನರಬಲಿ. ದುರ್ಯೋಧನ, ಬೋರ್ಗರೆಯ ಬಿರುಗಾಳಿಗೆ ಸೇಡಿನ ಕಾರ್ಮೋಣಿನೆಬ್ಬಿಸಿ ಧರೆಯನ್ನೇ ಬೆರೆಯುವಂತೆ ಮಾಡಿ ನಿನ್ನ ಕುರುಕುಲ ವಂಶವನ್ನು ನಾಶ ಮಾಡದಿದ್ದರೆ ನಾನು ಸೌಬಲ ರಾಜ ಶಕುನಿಯೇ ಅಲ್ಲ. ನಾನು ಸೌಬಲ ರಾಜ ಶಕುನಿಯೇ ಅಲ್ಲ. ಹಸ್ತಿನಾವತಿ ಅಧಿಕಾರವೆಲ್ಲ ನನ್ನದೇ ಎಂದು ಮೆರೆಯುತ್ತಿರುವೆಯ ಮೂಡ. ಅಧಿಕಾರ 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 ನನ್ನದೆಂದು ಹೇಗೆ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಮೂರ್ಖ ನಾನು ನೋಡುವೆ, ಪಾಪಿ ನಾನು ನೋಡುವೆ. ಅಧಿಕಾರ ಅಧಿಕಾರ ನನ್ನದೆಂದು ಹೇಗೆ ಮೆರೆಯುವೆ.
ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ಮೋಘ ನಾನು ನೋಡುವೆ. ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ ಕೌರವ, ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲಿ. ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದು ನನ್ನ ಮನದಲ್ಲಿ. ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ. ಕೌರವ, ದರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಮೋಸವಿದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಮೋಸವಿದೆ ನನ್ನ ಮನದಲ್ಲಿ. ನಿನ್ನದು ತಪ್ಪೋ ಇಲ್ಲ ನನ್ನದು ತಪ್ಪೋ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪೋ? ಇಲ್ಲ, ಬ್ರಹ್ಮನ ತಪ್ಪಲ್ಲ. ಅಧಿಕಾರ 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 ನನ್ನದೆಂದು ಹೇಗೆ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ವೀರಧನುವ ಹಿಡಿದು ನಿಂತ ವೀರಪಾತನು, ವೀರಧನುವ ಹಿಡಿದು ನಿಂತ ವೀರಪಾತನು, ನ್ಯಾಯವಾಗಿ ತೋಣ ಬಿಡುವ ಸೂತ ಕರ್ಣ. ವೀರಧನುವ ಹಿಡಿದು ನಿಂತ ವೀರಪಾತನು, ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನು. ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ಕೌರವ, ಸಿಡಿದೆದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಲ್ವನು. ತನ್ನ ಗದೆಯಿಂದ ನಿನ್ನ ತೊಡೆಯ ಕೊಟ್ಟಿಕೊಲ್ವನು. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು? ಇಲ್ಲ ಇಲ್ಲ, ಬ್ರಹ್ಮನ ತಪ್ಪು. ನಿನ್ನ ಅಹಂಕಾರದು ಅಹಂಕಾರ, ರಾಜ್ಯದ ಮಹಾದ ತಪ್ಪು. ಅಧಿಕಾರ 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 ನನ್ನದೆಂದು ಹೇಗೆ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಪಾಪಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ದುರ್ಯೋಧನ, ಆಕಾಶದ ಗ್ರಹ ತಾರಗಳೇ ಭೂಮಿ ಗುದಿರಿದರು, ಭೂಮಿಯೇ ಪ್ರಳಯವಾದರು. ನೀನು 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 ಪುನಃ 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 ನನ್ನ ತಂಗಿಯಾದ ಗಾಂಧಾರ್ಯ ಗರ್ಭವನ್ನೇ ಹೊಕ್ಕರು. ಕೆಬುದರವನ್ನು ಸೀಳಿ ನಿನ್ನನ್ನು ಎಳೆದು ತಂದು ನಿನ್ನ ಬಿಸಿ ರಕ್ತವನ್ನು ಹೀರಿ ಜಂಕರಿಸುವ ತನಕ ಸೇಡು ಸೇಡು ಸೇಡು